जय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम, द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्विषशत्वात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। श्रीगुरुभ्यो नमः। हरिः ओम्। ಶ್ರೀಮದ್ಭಾಗವತ ಪ್ರಥಮಸ್ಕಂದ 16ನೇ ಅಧ್ಯಾಯದ ಮೊದಲನೇ ಶ್ಲೋಕ. ಸೂತ ಉವಾಚ ತತಃ ಪರೀಕ್ಷಿತ್ ದ್ವಿಜವರ್ಯ ಶಿಕ್ಷಯಾಮಹಿ ಮಹಾಭಾಗವತ ಶಶಾಸಃ ಯಥಾ ಹಿ ಸೂತ್ಯಾಮಭಿಜಾತಕೋ ವಿದಾಹ ಸಮಾದಿಶನ್ ವಿಪ್ರ ಮಹದ್ಗುಣಾಂಸ್ತಥಾ. ಅತ್ರ ಅಂದರೆ ಈ ಅಧ್ಯಾಯದಲ್ಲಿ ಭಗವದ್ಭಕ್ತಿ ವಿಧಾನಾರ್ಥಂ ಭಗವದ್ಭಕ್ತ ವಶೀಕ್ಷಿತಃ ಕಲಿಬಂಧನಾದಿ ಮಾಹಾತ್ಮ್ಯ ವರ್ಣನೇನ ಹರಿಮಹಿಮೇವ ಪ್ರತಿಪಾದ್ಯತೆ ಇತಿ ತನ್ಮಹಿಮಾ ಪ್ರತಿಪಾದ್ಯತೆ ಅಸ್ತಿ. ಒಂದು ಕೇಳಿಸ್ಲಿಲ್ಲ. ತತಃ ಅಂದ್ರೆ ಈ ಅಧ್ಯಾಯದಲ್ಲಿ ಪರೀಕ್ಷಿತ್ ರಾಜ ಹೇಗೆ ಕಲಿಯನ್ನ ನಿಗ್ರಹ ಮಾಡ್ತಾನೆ ಹಾಗೆ ಅಂತ ಹೇಳ್ತಾರೆ. ಇದು ಭಗವಂತನ ಭಕ್ತರ ಒಂದು ಲಕ್ಷಣ. ಇದು ಭಗವಂತನ ಭಕ್ತರು ಕಟ್ಟಾಗಿ ಬರ್ತದೆ, ಕಟ್ಟಾಗಿದೆ. ಈ ಅಧ್ಯಾಯದಲ್ಲಿ ಭಗವಂತನ ಭಕ್ತಿ ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಪರೀಕ್ಷಿತ್ ರಾಜ ಕಲಿಯನ್ನ ನಿಗ್ರಹ ಮಾಡಿದ ಕ್ರಮ ಅದರ ವರ್ಣನೆ ಮಾಡಿದ್ದಾರೆ. ಅದು ಭಗವದ್ ಭಕ್ತರಿಗೆ ಇರತಕ್ಕ ಒಂದು ಅನುಗ್ರಹ ದೇವರು ಮಾಡಿರೋದು ಕಲಿ ನಿಗ್ರಹ ಎನ್ನತಕ್ಕದ್ದು. ಅದರಿಂದ ಇದು ದೇವರ ಮಹಿಮೆಯನ್ನೇ ಈ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ ಅಂತ ಒಟ್ಟು. ಭಗವದ್ಭಕ್ತರ ಮಹಿಮೆ ಅದು ದೇವರ ಮಹಿಮೆಯೇ. ಅದರಿಂದ ಮಹಾಭಾರತದಲ್ಲಿ ಪಾಂಡವರ ಮಹಿಮೆಯನ್ನ ಕೇಳ್ತೀವಿ. ಪಾಂಡವರು ಎಷ್ಟು ಚೆನ್ನಾಗಿ ರಾಜ್ಯ ಪರಿಪಾಲನೆ ಮಾಡಿದ್ರು, ದುಷ್ಟರನ್ನೆಲ್ಲ ಹೇಗೆ ಸಂಹಾರ ಮಾಡಿದ್ರು ಹಾಗೆ ಅಂತೆಲ್ಲ ಕೇಳ್ತೀವಿ. ಅದು ಯಾರ ಮಹಿಮೆ? ಅದು
ಅದು ಕೇವಲ ಪಾಂಡವರ ಮಹಿಮೆ ಅಂತ ನಾವು ತಿಳಿಬಾರದು. ಇದು ಪರಮಾತ್ಮನದ್ದೇ ಮಹಿಮೆ. ಯಾಕೆ? ಎಲ್ಲರ ಒಳಗಿದ್ದು ಕೂಡ ಸ್ವತಂತ್ರವಾಗಿ ಎಲ್ಲಾ ಕೆಲಸವನ್ನು ಮಾಡುವವ ಪರಮಾತ್ಮನೇ. ನಾವು ನೆನೆ ನೋಡಿದ್ದೀವಿ ಹರಿಕಥಾಮೃತಸಾರದಲ್ಲಿ ದತ್ತ ಸ್ವಾತಂತ್ರ್ಯ ಅಂತ ಆ ವಿಚಾರ ಬಂದಾಗ ಅದರಲ್ಲಿ ತಿಳಿಸಿಕೊಟ್ಟಂತೆ ಪರಮಾತ್ಮ ಒಬ್ಬನೇ ಸ್ವತಂತ್ರ ಕರ್ತ, ಉಳಿದ ಎಲ್ಲರೂ ಕೂಡ ಅಸ್ವತಂತ್ರ ಕರ್ತೃಗಳೇ ಆಗಿದ್ದಾರೆ. ಪಾಂಡವರಿಗೂ ಅಪ್ಲೈ ಆಗ್ತದೆ, ಪರೀಕ್ಷಿತ ರಾಜನಿಗೂ ಅಪ್ಲೈ ಆಗ್ತದೆ. ಅದರಿಂದ ಪರೀಕ್ಷಿತ ರಾಜ ಕಲಿಯ ನಿಗ್ರಹ ಮಾಡಿದ ಅಂದ್ರೆ ಅಂತಹ ಯೋಗ್ಯತೆ ಅವರಲ್ಲಿ ಇತ್ತು, ಅದಕ್ಕೆ ಅನುಗುಣವಾಗಿ ಪರಮಾತ್ಮ ಅವುಗಳನ್ನು ಮಾಡಿದ ಅಂತ ನಾವು ತಿಳಿಯಬೇಕು. ಅವನು ಹೇಗೆ ರಾಜ್ಯ ಪರಿಪಾಲನೆ ಮಾಡಿದ ಹಾಗೆ ಅಂದ್ರೆ ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ದೀವಿ. ಪಾಂಡವರು ತಾವು ಸ್ವರ್ಗಾರೋಹಣ ಮಾಡುವಾಗ ಪರೀಕ್ಷಿತ ರಾಜನಿಗೆ ಪಟ್ಟವನ್ನು ಕಟ್ಟಿ ಹೋದ್ರು ಹಾಗೆ ಅಂತ. ತದನಂತರ ಪರೀಕ್ಷಿತ್ ಹೇಗೆ ರಾಜ್ಯ ಪರಿಪಾಲನೆ ಮಾಡಿದ ಹಾಗೆ ಅಂದ್ರೆ ದ್ವಿಜವರ್ಯ ಶಿಕ್ಷೆಯ ಕೃಪಾದೀನಾಂ ಸದ್ವಿದ್ಯಾ ಉಪದೇಶೇನ. ಕೃಪಾಚಾರ್ಯರು ಇದ್ರು, ಆ ಜ್ಞಾನಿಗಳು. ಆ ಕೃಪಾಚಾರ್ಯರ ಒಂದು ಉಪದೇಶದ ತಕ್ಕಂತೆ ಅವನು ರಾಜ್ಯ ಪರಿಪಾಲನವನ್ನ ಮಾಡಿದ. ಮಹಾಭಾಗವತಃ, ಭಾಗವತ ಧರ್ಮದಲ್ಲಿ ನಿರತನಾದವ, ಚೆನ್ನಾಗಿ ಭೂಮಿಯನ್ನ ಪರಿಪಾಲನೆ ಮಾಡಿದ ಅಂತ. ಯಥಾಹಿ ಸೂತ್ಯಾಂ ಅಭಿಜಾತ ಕೋವಿದಾಹ ಸಮಾಧಿಶನ್. ಉತ್ಪತ್ತಿ ಕಾಲದಲ್ಲಿ ಅಂದ್ರೆ ತಾನು ಹುಟ್ಟುವಾಗ ಪರಮಾತ್ಮನನ್ನ ಕಂಡವ ಪರೀಕ್ಷಿತ್. ಸೂತ್ಯಾಂ ಅಭಿಜಾತ ಕೋವಿದಾಹ, ಆ ಬ್ರಾಹ್ಮಣರು ಕೂಡ ಹಾಗೆ ಇರ್ತಾರಂತೆ. ತಾಯಿಯ ಹೊಟ್ಟೆಯಲ್ಲಿ ಇರುವಾಗಲೇ ಅವರು ಕೂಡ ಶಿಕ್ಷೆಯನ್ನ, ಒಳ್ಳೆ ವಿಚಾರಗಳನ್ನ ಕಲಿತಾರೆ. ಅದಕ್ಕೆ ಗರ್ಭಿಣಿ ಸ್ತ್ರೀಯರು ಹರಿವಂಶ ಮುಂತಾದ ಪರಮಾತ್ಮನ ಚರಿತ್ರೆಯನ್ನ ವಿಶೇಷವಾಗಿ ಕೇಳಬೇಕು ಅಂತ ಇದೆ. ಆ ವಿದ್ಯೆ, ಆ ಶ್ರವಣ ಹುಟ್ಟುವ ಮಗುವಿನಲ್ಲಿ ಕೂಡ ಒಳ್ಳೆ ಪರಿಣಾಮವನ್ನ ಬೀಳುತ್ತದೆ ಹಾಗೆ ಅಂತ. ಆ ರೀತಿಯಾಗಿ ಆ ಬ್ರಾಹ್ಮಣರೆಲ್ಲ ಏನ್ ಮಾಡಿದ್ರು, ಉತ್ಪತ್ತಿ ಕಾಲದಿಂದಲೇ ಆ ಪರೀಕ್ಷಿತ ರಾಜನ ಕಿವಿಯಲ್ಲಿ ತುಂಬಿಸಿದ್ದರಂತೆ. ಕ್ಷತ್ರಿಯ ಹೇಗೆ ಮಾಡಬೇಕು, ಬ್ರಾಹ್ಮಣರು ಇಕ್ಷ್ವಾಕು ವಂಶದಲ್ಲಿ ಏನೇನೋ ಕರ್ತವ್ಯಗಳನ್ನೆಲ್ಲ ಮಾಡಿದ್ರು ಹಾಗೆ ಎಂಬ ವಿಚಾರ ಅದನ್ನ ಕೇಳ್ತಾ ಬಂದಿದ್ದ ಪರೀಕ್ಷಿತ ರಾಜ. ಅದರಿಂದ ದೊಡ್ಡವನಾದ ಮೇಲೆ ತಾನು ಹೇಗೆ ನಡ್ಕೋಬೇಕು, ಚಿಕ್ಕ ವಯಸ್ಸಲ್ಲಿ ಕೇಳಿದ ಅದರ ಒಂದು ಅನುಭವ, ಅದರಿಂದ ಅವನಿಗೆ ಹೇಗೆ ರಾಜನಾಗಿ ಏನ್ ಮಾಡಬೇಕು, ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರದು, ಆ ವಿವೇಕ ಎಲ್ಲ ಚೆನ್ನಾಗಿತ್ತು ಅಂತ ಅದನ್ನ ಹೇಳ್ತಾ ಇದ್ದ. ಉತ್ತರಸ್ಯ ತನಯಾಂ ಉಪಯಮೈರಾವತೀಂ ಜನಮೇಜಯಾದೀನ್ ಚತುರಸ್ತಸ್ಯಾಂ ಉತ್ಪಾದಯತ್ ಸುತಾನ್. ವಿರಾಟರಾಜನ ಮಗಳು ಇರಾವತಿ ಹಾಗೆ ಅಂತ. ಅವಳನ್ನ ಮದುವೆ ಆಗ್ತಾನೆ ಪರೀಕ್ಷಿತ ರಾಜ. ವಿರಾಟರಾಜನ ಮಗನ ಮಗಳು ಹಾಗೆ ಅಂತ. ಜನಮೇಜಯ ಮುಂತಾದ 4 ಜನರನ್ನ ಮಕ್ಕಳಾಗಿ ಪಡೆಯುತ್ತಾನೆ. ಪರೀಕ್ಷಿತ ರಾಜನಿಗೆ ಜನಮೇಜಯ ಮುಂತಾದ 4 ಮಕ್ಕಳು ಹುಟ್ಟಿದ್ರು ಅಂತ. ಆಜಹಾರಾಶ್ವಮೇಧಾನ್ ಸ್ತ್ರೀನ್ ಗಂಗಾಯಾಂ ಭೂರಿ ದಕ್ಷಿಣಾನ್ ಶಾರದ್ವತಂ ಗುರುಂ ಕೃತ್ವಾ ದೇವಾ ಯತ್ರಾಕ್ಷಿ ಗೋಚರಾಹ. ಇನ್ನು ಪರೀಕ್ಷಿತ ರಾಜ 3 ಅಶ್ವಮೇಧ ಯಾಗಗಳನ್ನ ಗಂಗಾ ತೀರದಲ್ಲಿ ಮಾಡಿ ಬ್ರಾಹ್ಮಣರಿಗೆ ಹೇರಳವಾದ ದಕ್ಷಿಣೆಗಳನ್ನು ಕೊಟ್ಟು ಗೌರವಿಸಿದ ಅಂತ ಹೇಳ್ತಾರೆ. ಶಾರದ್ವತಂ, ಕೃಪಾಚಾರ್ಯರನ್ನೇ ಗುರುಗಳಾಗಿ ಮಾಡಿಕೊಂಡು ದೇವತೆಗಳು ಆ ಅಶ್ವಮೇಧ ಯಾಗದಲ್ಲಿ ಪ್ರತ್ಯಕ್ಷ ಬಂದು ಎಲ್ಲ ಹವಿಸ್ಸನ್ನು ಕೂಡ ಸ್ವೀಕಾರ ಮಾಡಿದ್ರು ಅಂತ. ನಾವು ಹೋಮ ಮಾಡಿದಾಗ ಆ ಹವಿಸ್ಸನ್ನೆಲ್ಲ ಅಗ್ನಿಯಲ್ಲಿ ಹಾಕಿಬಿಡ್ತೀವಿ. ಹಿಂದಿನ ಕಾಲದಲ್ಲಿ ಹಾಗಿಲ್ಲ. ಆ ಜ್ಞಾನಿಗಳು ಶ್ರೇಷ್ಠರು, ಅವ್ರ ಆಹುತಿಯನ್ನು ಕೊಟ್ರೆ ದೇವತೆಗಳು ಪ್ರತ್ಯಕ್ಷವಾಗಿ ಬಂದು ಅದನ್ನ ಸ್ವೀಕಾರ ಮಾಡಿದ್ರು ಅಂತ ರಾಮಾಯಣದಲ್ಲೂ ಕೂಡ ನಾವು ನೋಡ್ತೀವಿ. ದಶರಥ ಮಹಾರಾಜ ರಾಜಸೂಯಾಗ ಮಾಡಿದಾಗ ಅಗ್ನಿದೇವರು ಪ್ರತ್ಯಕ್ಷವಾಗಿ ಬಂದ್ರು ಅಂತ, ಬಂದು ಪಾಯಸವನ್ನು ಕೂಡ ಕೊಟ್ರು ಅಂತ ನಾವು ನೋಡ್ತೀವಿ. ಈ ರೀತಿಯಾಗಿ ಅಂತ ಶ್ರೇಷ್ಠವಾದ ಅಶ್ವಮೇಧಾದಿ ಯಾಗಗಳನ್ನ ಮಾಡಿದ್ದಾರೆ ಪರೀಕ್ಷಿತ್ ರಾಜ. ನಿಜಗ್ರಾಹೌಜಸ ಧೀರಃ ಕಲಿಂ ದಿಗ್ವಿಜಯೇ ಕ್ವಚಿತ್ ನೃಪಲಿಂಗಧರಂ ಶೂದ್ರಂ ಘ್ನಂತಂ ಗೋಮಿಥುನಂ ಪದ. ಈ ರೀತಿಯಾಗಿ ಪರೀಕ್ಷಿತ ರಾಜನ ಪರಾಕ್ರಮವನ್ನ ಸೂತಾಚಾರ್ಯರು ಹೇಳ್ತಾ ಬರ್ತಾ ಇದ್ದಾರೆ. ನಿಜಗ್ರಾಹ ಔಜಸ ಹಾಗೆಂತ ಅಂದ್ರೆ ತನ್ನ ಓಜಸ್ಸು, ತನ್ನ
ಸ್ವಾಭಾವಿಕ ಸಾಮರ್ಥ್ಯದಿಂದ ಅವನೇನ್ ಮಾಡ್ತಾನೆ, ಕಲಿಯನ್ನ ನಿಗ್ರಹ ಮಾಡ್ತಾನೆ. ದಿಗ್ವಿಜಯ ಮಾಡುವ ಸಂದರ್ಭದಲ್ಲಿ ಕಲಿಯನ್ನ ನಿಗ್ರಹ ಮಾಡ್ತಾನೆ. ನೃಪಲಿಂಗ ಧರಂ ಶೂದ್ರಂ. ಆಗ ಕಲಿ ಒಂದು ಶೂದ್ರ ರಾಜರಂತೆ ಆ ವೇಷದಲ್ಲಿ ಇದ್ದ. ಅವನು ಒಂದು ಗೋಮಿಥುನ, ಒಂದು ಎತ್ತು ಮತ್ತು ಒಂದು ಗೋವು, ಆಕಳು, ಆ ಮಿಥುನ ಇತ್ತು, ಒಂದು ಜೋಡಿ ಇತ್ತು. ಅವನ್ನ ಸಂಹಾರ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದ. ಪದಾಗ್ನಂತಂ, ಪಾದದಿಂದ ವದಿತಾ ಇದ್ದಂತೆ. ಗೋವನ್ನ ಎತ್ತನ್ನ ಕಾಲಿಂದ ವದಿತಾ ಇದ್ದ ಅಂತ. ಅದಕ್ಕೆ ಕಾಲಿಂದ ಒದಿಯೋದು ಅದು ಕಲಿ ಸ್ವಭಾವ, ದುಷ್ಟ ಸ್ವಭಾವ. ಅಂತ ಹಿಂಸಾ ಕಾರ್ಯಕ್ರಮವನ್ನ ಮಾಡಬಾರದು ಹಾಗೆ ಅಂತ. ಇಷ್ಟು ಹೇಳಿದಾಗ ಶೌನಕರು ಪ್ರಶ್ನೆ ಮಾಡ್ತಾರೆ. ಶೌನಕ ಉವಾಚ ಕಸ್ಯ ಹೇತೋ ನಿಜಗ್ರಾಹ ಕಲಿಂ ದಿಗ್ವಿಜಯೇ ನೃಪಃ ತದೇವ ಚಿನ್ನ ದೃಕ್ಷೂದ್ರ ಕೋಸೌ ಗಾಮ್ಯಃ ಪದಾಹನತ್. ಶೌನಕಾದಿಗಳು ಪ್ರಶ್ನೆ ಮಾಡ್ತಾರೆ, ಕಸ್ಯ ಹೇತೋಹೋ, ಯಾವ ಕಾರಣದಿಂದ ಕಲಿಯನ್ನ ನಿಗ್ರಹ ಮಾಡಿದ ಪರೀಕ್ಷಿತ ರಾಜ, ಅದನ್ನ ಒಂದೇನೇ ಚೂರು ವಿವರವಾಗಿ ಚೆನ್ನಾಗಿ ವಿವರವಾಗಿ ಅದನ್ನ ಹೇಳಿ ಹಾಗೆ ಅಂತ. ಆ ಶೂದ್ರ ರಾಜನಂತೆ ಕಲಿ ಯಾಕೆ ಬಂದ, ಯಾಕೆ ಆ ರೀತಿಯಾಗಿ ಬಂದವನು ಯಾರು, ಶೂದ್ರ ರಾಜನಾಗಿ ಬಂದ ಅಂತ ಹೇಳಿದ್ರಲ್ಲ, ಯಾರವನು, ಯಾಕೆ ಕಾಲಿಂದ ಒದಿತಾನೆ, ಆ ಆಕಳನ್ನ ಎತ್ತನ್ನ ಯಾಕೆ ಒದಿತಾ ಇದ್ದ, ಈ ರೀತಿಯಾಗಿಲ್ಲ ಪ್ರಶ್ನೆ ಮಾಡಿದರು ಶೌನಕರು. ತತ್ಕಥ್ಯತಾ ಮಹಾಭಾಗ ಯದಿ ವಿಷ್ಣು ಕಥಾಶ್ರಯಂ ಅಥವಾಸ್ಯ ಪದಾಂಬೋಜ ಮಕರಂದಲಿಹಾಂಸತಾಂ. ಆ ಕಥೆಯನ್ನೆಲ್ಲ ನಮಗೆ ಹೇಳಿ. ವಿಷ್ಣು ಕಥಾಶ್ರಯಂ, ಯಾಕೆ ಅದರಲ್ಲಿ ವಿಷ್ಣುವಿನ ಕಥೆ, ವಿಷ್ಣುವಿನ ಮಹಿಮೆಯೇ ಅದರಲ್ಲಿ ಅಡಕವಾಗಿದೆ. ಭಗವಂತನ ಪಾದಾಂಬುಜ ಆ ಮಕರಂದವನ್ನ ಆಸ್ವಾದನೆ ಮಾಡಲಿಕ್ಕೆ ನಾವೆಲ್ಲರೂ ಇಚ್ಛೆ ಪಡ್ತಾ ಇದ್ದೀವಿ, ಅದರಿಂದ ಅದನ್ನ ಹೇಳಿ ಹಾಗೆ ಅಂತ. ಯಮನ್ಯೈರ್ ಅಸದಾಲ ಆಲಾಪೈಃ ಆಯುಷೋ ಯದಸದ್ವ್ಯಯಃ ಕ್ಷುದ್ರಾಯುಷಾಂ ನೃಪಾಮಂಗ ಮರ್ತ್ಯಾನಾಂ ಋತಿಮಿಚ್ಛತಾಂ. ಅಲ್ಲ, ಯಾಕೆ ದೇವರ ಕಥೆಯನ್ನ ಕೇಳಬೇಕು ಅಂತ ಎಷ್ಟು ಉತ್ಸುಕತೆಯಿಂದ ಇದ್ದೀರಿ ಅಂದ್ರೆ, ಶೌನಕಾದಿಗಳು ಹೇಳ್ತಾರೆ, ಕಿಮನ್ಯೈಹಿ ಅಸದಾಲಾಪೈಹಿ, ವಿಷ್ಣು ವೈಷ್ಣವ ಕಥೆಯನ್ನ ಬಿಟ್ಟು, ವಿಷ್ಣುವಿನ ಕತೆ ವೈಷ್ಣವರ ಕತೆ ಇವು ಎರಡು ಬಿಟ್ಟು ಇನ್ನು ಬೇರೆ ಕೆಲಸ ಮಾಡಿದರೆ ಏನ್ ಸಿಗ್ತದೆ ನಮಗೆ, ಏನು ಸಿಗೋದಿಲ್ಲ. ಉಪಯೋಗಯುಕ್ತವಾದದ್ದು ಯಾವುದು ಸಿಗೋದಿಲ್ಲ. ಅದು ಆಯುಷ್ಯವನ್ನ ಹರಣ ಮಾಡಿದಂಗೆ. ಪರಮಾತ್ಮನ ಕತೆ ವೈಷ್ಣವರ ಕತೆ ಕೇಳದೆ ಹೋದರೆ ಆ ಆಯುಷ್ಯ ವ್ಯರ್ಥ. ಅದರಿಂದ ಕ್ಷುದ್ರಾಯುಷಾಂ ನೃಪಾಮಂಗ ಮರ್ತ್ಯಾನಾಂ ಋತಿಮಿಚ್ಛತಾಂ. ಜ್ಞಾನವನ್ನ ಬಯಸುವ, ಮರಣವನ್ನ ದಾಟಬೇಕು ಅಂತ ಇಚ್ಛೆ ಉಳ್ಳವರು, ಅವರು ಅಲ್ಪವಾದ ಆಯುಷ್ಯ ಇರತಕ್ಕ ಆ ಮನುಷ್ಯರು ಏನ್ ಮಾಡಬೇಕು, ಪರಮಾತ್ಮನ ಕತೆ ವೈಷ್ಣವರ ಕತೆ ಅದನ್ನೇ ಕೇಳಬೇಕು. ಅದರಿಂದ ಆ ಪರೀಕ್ಷಿತ್ ರಾಜ ಕಲಿಯನ್ನ ನಿಗ್ರಹ ಮಾಡಿದ ಕಥೆಯನ್ನ ನಮಗೆ ವಿಸ್ತಾರವಾಗಿ ಹೇಳಿ ಅಂತ ಶೌನಕಾದಿಗಳು ಪ್ರಾರ್ಥನೆ ಮಾಡ್ತಾರೆ. ಇನ್ನು ಕೆಲವು ಮಾತುಗಳನ್ನ ಹೇಳ್ತಾರೆ. ಇಹೋಪಹೂತೋ ಭಗವಾನ್ ಮೃತ್ಯು ಶಾಮಿತ್ರ ಕರ್ಮಣಿ ನ ಕಶ್ಚಿನ್ಮ್ರಿಯತೆ ತಾವದ್ಯಾವದಾಸ್ತೈಹಾಂತಕಃ. ಇಂಥ ಒಂದು ಕಾರ್ಯಗಳನ್ನ ಮಾಡಿದರೆ, ಅಂದ್ರೆ ಜ್ಞಾನಸತ್ರ ಪರಮಾತ್ಮನ ಕಥೆಯನ್ನ ನಾವು ಏನ್ ಕೇಳ್ತಾ ಕೂತಿದ್ದೀವಿ, ಈ ಕರ್ಮಗಳನ್ನ ಮಾಡುವುದರಿಂದ ಭಗವಾನ್ ಮೃತ್ಯು ನರಸಿಂಹದೇವರನ್ನ ಆಹ್ವಾನ ಮಾಡಿದಂಗೆ. ಯಾಕೆಂದ್ರೆ ಭೋಸ್ವಾಮಿನ್ ಅತ್ರಾಗತ್ಯ ಯಾಜ್ಞೇಯ ಪಶೂನಾಮೇವ ಹಿಂಸಾ ತ್ವಯಾ ಕಾರ್ಯ ನಾನ್ಯೇಷಾಮಿತಿ ಪ್ರಾರ್ಥನಾಪೂರ್ವಕಂ ಮಂತ್ರೈಃ ಅಕಾರಿತೋ ಯತಃ ಅತಃ ನ ಕಶ್ಚಿತ್ ಅತ್ರ ಮ್ರಿಯತೆ. ನರಸಿಂಹದೇವರ ಆವಾಹನೆ ಮಾಡಿದರೆ ಏನಾಗ್ತದೆ, ಶತಮಿತ್ ಯುಚ್ಯತೆ ತಸ್ಯ ಇದಂ ಶಾಮಿತ್ರಂ ಕರ್ಮ ಪಶುಹಿಂಸನ ರೂಪಂ ತಸ್ಮಿನ್ ಸದರ್ಥಂ ನರಸಿಂಹ ಉಪಹೂತಃ. ಇಲ್ಲಿ ನಾವು ನರಸಿಂಹದೇವರನ್ನ ಆವಾಹನೆ ಮಾಡಿದ್ದೀವಿ, ದೊಡ್ಡ ಯಾಗಗಳನ್ನು ಮಾಡ್ತಾ ಇರ್ತಾರೆ ಶೌನಕಾದಿಗಳು. ಇಲ್ಲಿ ಅಂದ್ರೆ ಅವ್ರು ಮಾಡುವ ಒಂದು ಯಜ್ಞಶಾಲೆಯಲ್ಲಿ ಅಲ್ಲೇ ಸೂತಾಚಾರ್ಯರು ಬಂದಿದ್ದು ಭಾಗವತವನ್ನ ಕೇಳ್ತಾ ಇದ್ರು ಅಂತ ನಾವು ಹಿಂದೆ ನೋಡಿದ್ದೀವಿ. ಅಂತ ಸಂದರ್ಭದಲ್ಲಿ ನರಸಿಂಹದೇವರನ್ನ ಆವಾಹನೆ ಮಾಡಿದ್ದೀವಿ. ನಾವು ಮಾಡಿದ್ರೂ ಕೂಡ ನಾವು ಯಾವ ಪಶು ಹಿಂಸೆಯನ್ನು, ಪ್ರಾಣಿಗಳನ್ನು ಕೊಲ್ಲೋದು ಮುಂತಾದ ಯಾವುಗಳನ್ನು ಕೂಡ ನಾವು ಇಲ್ಲಿ ಮಾಡೋದಿಲ್ಲ. ಯಾಕೆ, ಕಲಿಯುಗದಲ್ಲಿ ಅದು ನಿಷಿದ್ಧವಾಗಿದೆ ಅಂತ. ಅದರಿಂದ ನರಸಿಂಹದೇವರನ್ನ ಆವಾಹನ ಮಾಡಿದರೂ ಕೂಡ ಸಾಮಾನ್ಯವಾಗಿ ಪಶು ಬಲಿ ಕೊಡೋದುಂಟು, ಆದ್ರೆ ಅದು ಕಲಿಯುಗ ನಡೀತಾ ಇದೆ. ಅದರಿಂದ ಪಶು ಹಿಂಸೆ ಮಾಡಬಾರದು, ಅದರಿಂದ ನಾವು ಮಾಡೋದಿಲ್ಲ. ಇಂಥ ಒಂದು
ವಿಸ್ತಾರವಾದ ಪರಮಾತ್ಮನ ಕಥೆಯನ್ನ ಕೇಳಿ ನಾವು ಪುಣ್ಯವನ್ನ ಪಡೀತೀವಿ ಹಾಗೆ ಅಂತ ವಿಚಾರ. ಏತದರ್ಥಂ ಹಿ ಭಗವಾನ್ ಆಹುತಃ ಪರಮರ್ಷಿಭಿಃ ಅಹೋ ನೃಲೋಕ ಪೀಯೇತ ಹರಿಲೀಲಾಮೃತಂ ವಚಃ. ಏತದರ್ಥಂ ಹಿ ಪೂರ್ವೋತ್ತರಾರ್ಧಯೋಃ ಅನ್ಯಪ್ರತೀತೇಃ ಇತಿ ಶಬ್ದಂ ಅಧ್ಯಾಹಾರ್ಯ ಅನ್ವಯಂ ದರ್ಶಯತಿ. ಏತದರ್ಥಂ ಹಿ ತತಶ್ಚ ಹರಿಲೀಲಾಖ್ಯ ಅಮೃತಂ. ಪರಮಾತ್ಮನ ಲೀಲೆ ಅದೇ ದೊಡ್ಡ ಅಮೃತ. ನಾವು ಪಾನ ಮಾಡಬೇಕಾದ ಅಮೃತ ಅಂದ್ರೆ ಅದೇ ಪರಮಾತ್ಮನ ಲೀಲೆಗಳು, ಅವತಾರ ಲೀಲೆಗಳು. ಯಸ್ಮಿನ್ ತದ್ವಚಃ ಪುರಾಣ ರೂಪಂ. ಪುರಾಣ ರೂಪದಲ್ಲಿ ನೀವೇನು ಹೇಳ್ತಾ ಇದ್ದೀರಿ ಅದು ಅಮೃತ, ಅದನ್ನೇ ನಾವು ಪಾನ ಮಾಡಬೇಕು ಅಂತ. ಅಲ್ಲಿ ಪಶು ಹಿಂಸೆ ಅಂತ ಯಾವುದು ಇಲ್ಲ ನೋಡಿ. ಯಜ್ಞ ಮಾಡಿದರೆ ಪಶು ಹಿಂಸೆ ಆಗ್ತದೆ, ಪ್ರಾಣಿಗಳನ್ನ ಬಲಿ ಕೊಡಬೇಕು. ಆದ್ರೆ ಈ ರೀತಿಯಾದ ಪುರಾಣ ಕಥೆಗಳನ್ನ ಕೇಳ್ತಾ ಕೂತ್ರೆ ಯಾವ ಪಶು ಹಿಂಸೆಯೂ ಆಗೋದಿಲ್ಲ ಮತ್ತು ದೇವರ ಅನುಗ್ರಹವು ಕೂಡ ಹೆಚ್ಚಾಗಿ ಸಿಗ್ತದೆ ಹಾಗೆ ಅಂತ. ಮಂದ ಪ್ರಜ್ಞಸ್ಯ ಪ್ರಾಯೋ ಮಂದಾಯುಷಶ್ಚ ವೈ ನಿದ್ರಯಾ ಹ್ರಿಯತೆ ನಕ್ತಂ ದಿವಾಚಾಪ್ಯರ್ಥಕರ್ಮಭಿಃ. ಈ ರೀತಿಯಾಗಿ ಯಜ್ಞವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕೆ ಪಶು ಬಲಿಯನ್ನೆಲ್ಲ ಕೊಡಬೇಕಾಗ್ತದೆ. ಇನ್ನು ಪರಮಾತ್ಮನ ಕಥೆಯನ್ನು ಶ್ರವಣ ಮಾಡೋದಿಲ್ಲ, ವಿಷ್ಣು ವೈಷ್ಣವರ ಕಥೆಯನ್ನು ಕೂಡ ಶ್ರವಣ ಮಾಡಿಲ್ಲ ಹಾಗೆ ಅಂತ ಹೇಳಿದ್ರೆ ಶೌನಕಾದಿಗಳು ಹೇಳ್ತಾರೆ, ಋಷಿಗಳು ಹೇಳ್ತಾರೆ, ಮಂದ ಪ್ರಜ್ಞಸ್ಯ, ಮೊದಲೇ ಮಂದ, ತುಂಬಾ ಆಲಸ್ಯ, ನಿಧಾನಕ್ಕೆ ಮಾಡೋದು. ಅವನ ಬುದ್ಧಿಯೂ ಕೂಡ ಚುರುಕಿಲ್ಲ. ಕಲಿಯುಗದ ಜನರು ಬುದ್ಧಿ ಚುರುಕಿರೋದಿಲ್ಲ. ಪ್ರಾಯೋ ಮಂದಾಯುಷಶ್ಚ, ಅವನ ಆಯುಷ್ಯವೂ ಕೂಡ ಮಂದ, ಅಲ್ಪನೇ ಇರ್ತದೆ, ಅಲ್ಪಾಯುಷಿಯಾಗಿ ಇರ್ತಾನೆ, ಮಂದ ಬುದ್ಧಿ ಉಳ್ಳವನಾಗಿ ಇರ್ತಾನೆ. ಇನ್ನು ಮಂದಹ, ಎಲ್ಲಾ ಕಾರ್ಯವನ್ನು ಕೂಡ ನಿಧಾನಕ್ಕೆ ಮಾಡತಕ್ಕವನು. ಈ ರೀತಿಯಾಗಿ ಅವನು ಏನ್ ಮಾಡ್ತಾನೆ ಮನುಷ್ಯ, ನಿದ್ರೆಯ ಹ್ರಿಯತೆ ನಕ್ತಂ, ರಾತ್ರಿ ಹೊತ್ತನ್ನು ಹೇಗೆ ಕಳೀತಾನೆ, ನಿದ್ರೆ ಮಾಡಿ 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 ರಾತ್ರಿಯನ್ನ ಕಳೀತಾನೆ. ಇನ್ನು ಹಗಲೊತ್ತನ್ನು ಹೇಗೆ ಕಳೀತಾನೆ, ಅರ್ಥಕರ್ಮಭಿಹಿ ಅರ್ಥ ಸಂಪಾದಕ ವ್ಯಾಪಾರೈಹಿ ಅಂತ ಬರೀತಾರೆ. ದುಡ್ಡು ಸಂಪಾದನೆ ಮಾಡುವ ಕೆಲಸಗಳನ್ನ ಮಾಡ್ತಾ ಹಗಲೊತ್ತನ್ನು ಕಳೀತಾನೆ, ನಿದ್ರೆ ಮಾಡಿ ರಾತ್ರಿಯನ್ನ ಕಳೀತಾನೆ. ಹೀಗೆ ದಿವಸಗಳು ಹೋಗ್ತಾ ಇರುತ್ತದೆ. ಅಂತಹದ್ದು ಆ ಆಯುಷ್ಯ ವ್ಯರ್ಥ ಅದು. ಅದರಿಂದ ಅಷ್ಟಕ್ಕೆ ನಿಲ್ಲಬಾರದು. ಪರಮಾತ್ಮನ ಕಥಾಮೃತವನ್ನ, ಪುರಾಣ ಕಥೆಗಳನ್ನ ಕೇಳಬೇಕು ಎನ್ನುವ ದೃಷ್ಟಿಯಿಂದ ಶೌನಕರು ಇಂಥ ಪ್ರಶ್ನೆಗಳನ್ನ ಮಾಡಿ, ಇನ್ನು ಪರೀಕ್ಷಿತ ರಾಜನ ಆ ವೃತ್ತಾಂತ, ಕಲಿ ನಿಗ್ರಹ ಮಾಡಿದ ವೃತ್ತಾಂತವನ್ನ ವಿಸ್ತಾರವಾಗಿ ಹೇಳಿ, ಅದೇ ನಿಜವಾದ ಅಮೃತ ನಾವು ಪಾನ ಮಾಡತಕ್ಕದ್ದು ಹಾಗೆ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಸೂತಾಚಾರ್ಯರು ಅದಕ್ಕೇನು ಉತ್ತರ ಕೊಟ್ರು? ಆ ಕಲಿ ನಿಗ್ರಹ ನಿಜವಾಗಲೂ ಎಲ್ಲರೂ ಮಾಡಬೇಕಾದ್ದೇ ಅದು. ಕಲಿಯುಗದ ಜನರು ವಿಶೇಷವಾಗಿ ಕಲಿ ನಿಗ್ರಹ, ಕಲಿ ಅಂದ್ರೆ ಅಜ್ಞಾನ, ಅಜ್ಞಾನದ ನಿಗ್ರಹ. ಅದನ್ನ ಪರೀಕ್ಷಿತ ರಾಜ ಹೇಗೆ ಮಾಡಿದ ನೋಡಿ. ನಮಗೆಲ್ಲ ಇದು ಒಂದು ಅನುಕೂಲವಾದದ್ದು, ಅನುಕೂಲ ವಾತಾವರಣ. ಯಾಕೆ ಕಲಿ ನಿಗ್ರಹ ಮಾಡುವ ನಾವು ಯೋಗ ನಮಗೆ ಇನ್ನು ದೇವರು ಕೊಟ್ಟಿಲ್ಲ, ವಾಯುದೇವರು ಕೊಟ್ಟಿಲ್ಲ. ಆದರೆ ಮಹನೀಯರು ಹೇಗೆ ನಿಗ್ರಹ ಮಾಡ್ತಾರೆ ಅಂತ ಅದನ್ನ ಕೇಳುವ ಒಂದು ಭಾಗ್ಯವನ್ನ ಕೊಟ್ಟಿದ್ದಾನೆ. ಈ ಕಥೆಯನ್ನ ಕೇಳ್ತಾ ಕೇಳ್ತಾ ಇದ್ರೆ ನಮಗೂ ಕೂಡ, ನಾವೂ ಕೂಡ ಕಲಿ ನಿಗ್ರಹ ಮಾಡಬಹುದು ದೇವರ ಅನುಗ್ರಹದಿಂದ ಅಂತ ನಮಗೂ ಕೂಡ ಭರವಸೆ ಬರುತ್ತದೆ. ಅಂತ ಕಥೆಗಳು ವರ್ಣನೆಯನ್ನ ಮಾಡ್ತಾ ಇದ್ದಾರೆ ಮುಂದೆ. ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.